ಎಲ್ಲರಿಗೂ ಹೋಳಿ ಹುಣ್ಣಿಮೆಯ ಶುಭಾಶಯಗಳು. ಈ ಹುಣ್ಣಿಮೆಯಲ್ಲಿ ಒಂದು ಯಮ್ಮಿಯಾದ ಸ್ವೀಟ್ ರೆಡಿ ಮಾಡೋಣ. ಈಸಿ ಇದೆ, ಆದರೆ ಕ್ವಿಕ್ ಅಲ್ಲ, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದೆ. ಯಮ್ಮಿ. ಯು ಶುಡ್ ಟ್ರೈ ಇಟ್. ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಬೇಗ ಮಾಡಬೇಕು ಅಂದರೆ ಕ್ಯಾರೆಟ್ ಎಲ್ಲ ಹಿಂದ್ಗಡೆ ಮತ್ತು ಮುಂದ್ಗಡೆ ಇರೋದು ಕಟ್ ಮಾಡಿ ಅದಕ್ಕೆ ಕುಕ್ಕರಲ್ಲಿ ಒಂದು ವಿಸಿಲ್ ಊದಿಸ್ಬಿಡಿ, ಬೇಗ ಆಗುತ್ತೆ. ಮತ್ತು ಮ್ಯಾಶರ್ ತೊಗೊಂಡ್ಬಿಟ್ಟು ಅದು ಮ್ಯಾಶ್ ಮಾಡಿಬಿಡಿ, ಇದು ತುಂಬಾ ಬೇಗ ಆಗಿಬಿಡುತ್ತೆ. ಆಮೇಲೆ ಕ್ಯಾರೆಟ್ ಹಲ್ವ ಯಾವ ಥರ ಮಾಡ್ತೀರಿ ಆ ಥರ ಮಾಡಿಬಿಡಿ. ಓಕೆ, ನಾವು ಇಟ್ ಕಮ್ಸ್ ರಬಡಿ. ಯಮ್ಮಿ. ಲುಕ್ ಎಟ್ ದಿಸ್. 1 ಲೀಟರ್ ಹಾಲು ತೊಗೊಂಡಿದ್ದೀನಿ ನಾನು, ಫುಲ್ ಫ್ಯಾಟ್. ಓಕೆ, ಮೇಲೆ ಕೆನೆ ಎಲ್ಲ ಬಂದಮೇಲೆ ಅದು ಸಪ್ರೇಟ್ ಮಾಡಿಬಿಡಿ. ಹಾಲು ಫುಲ್ ರೆಡ್ಯೂಸ್ ಆಗಬೇಕು. ಸಕ್ಕರೆ ಕೂಡ ಹಾಕಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು 1 to 2 3 ಸ್ಪೂನ್ಸ್ ಅಷ್ಟೇ ಹಾಕಬೇಕು ಅಷ್ಟೇ. ಆ್ಯಂಡ್ ಥಿಕ್ ಆಗಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿರೋದು ಮತ್ತು ಇಲೈಚಿ ಕುಟ್ಟಿ ಹಾಕ್ಬಿಡಿ. ಇನ್ನೂ ಬೇಗ ಥಿಕ್ನೆಸ್ ಬೇಕು ಅಂತ ಹೇಳಿದ್ರೆ ಬ್ರೆಡ್ ಸ್ವಲ್ಪ ಕ್ರಷ್ ಮಾಡಿ ಹಾಕಿಬಿಡಿ, ಬೇಗ ಆಗುತ್ತೆ. ನೋಡಿ, ಇಲ್ಲಿ ರೆಡಿ ಆಯಿತು ರಬಡಿ. ಇವಾಗ ಬ್ರೆಡ್ಡು ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ತೊಗೊಂಡ್ಬಿಡಿ. ಇವಾಗ ಬ್ರೆಡ್ ಮೇಲೆ ಕ್ಯಾರೆಟ್ ಹಲ್ವಾ ಹಾಕಿಬಿಡಿ. ಕ್ಯಾರೆಟ್ ಹಲ್ವಾ ಫುಲ್ಲು ಕೂಲಾಗಿರಬೇಕು, ಇಲ್ಲಾಂದರೆ ಮತ್ತೆ ಮೆತ್ತಗಾಗ್ಬಿಡುತ್ತೆ ಬ್ರೆಡ್ಡೆಲ್ಲ. ಸುತ್ತ ಎಲ್ಲ ಹಾಲು ಹಚ್ಚಿಬಿಡಿ, ಇಲ್ಲಾಂದ್ರೆ ನೀರು ಹಚ್ಬೋದು. ಆ್ಯಂಡ್ ಫೋಕಿಂದ ಪ್ರೆಸ್ ಮಾಡಿಬಿಡಿ ಎಡ್ಜಸ್. ಇಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡಿ ಪ್ಯಾನಲ್ಲಿ. ಆ್ಯಂಡ್ ಶಾಲೋ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿ ಟೆಕ್ಸ್ಚರ್ ಬರಬೇಕು, ಗೋಲ್ಡನ್ ಕಲರ್ ಆಗೋವರೆಗೂ ಶಾಲೋ ಫ್ರೈ ಮಾಡಿ ಎರಡೂ ಸೈಡು. ಅಲ್ಲಿವರೆಗೂ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಇನ್ನೂ ಒಳ್ಳೆ ವೀಡಿಯೋಸ್ ತೊಗೊಂಡು ಬರ್ತೀನಿ ನಾನು, ಲೈಕ್ ಮಾಡಿ. ಇವಾಗ ರೆಡಿ ಆಗಿದೆ. ಒಂದು ಪ್ಲೇಟಲ್ಲಿ ತೆಗೆದುಬಿಡಿ. ಸ್ವಲ್ಪ ಆರಬೇಕು, ಇಲ್ಲಾಂದರೆ ಕ್ರಿಸ್ಪಿನೆಸ್ ಬರಲ್ಲ. ಸ್ವಲ್ಪ ಕ್ರಿಸ್ಪಿ ಆಗಲಿ, ಆಮೇಲೆ ಒಂದು ಬೌಲಲ್ಲಿ ಹಾಕ್ಬೋದು. ಇದು ಕೆಳಗಡೆ ಆದರೂ ಹಾಕ್ಬೋದು, ಇಲ್ಲಾಂದರೆ ಮೇಲೆ ಹಾಕಿ ತಿಂದರೆ ಇನ್ನೂ ಒಳ್ಳೆಯದು. ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಅನಿಸುತ್ತೆ. ಮೇಲೆ ರಬಡಿ ಹಾಕಿ ಮತ್ತು ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿ. ಡ್ರೈ ರೋಸ್ ಪೆಟಲ್ಸ್ ಮತ್ತು ಸ್ಯಾಫ್ರನ್ ಇದ್ದರೆ ಹಾಕ್ಬೋದು. ಎಂಜಾಯ್ ಮಾಡಿ. ಬಾಯ್.